ಹೋಗಿದ್ದ ಚಿನ್ನಾಭರಣ ಮರಳಿಸಿ ಮಾನವೀಯತೆ ಮೆರೆದ ನಿರ್ವಾಹಕ. ಪ್ರಯಾಣಿಕನಿಂದ ಮಿಸ್ ಆಗಿದ್ದ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಮರಳಿ ಕೊಟ್ಟ ನಿರ್ವಾಹಕ. ಬೀದರ್ ಜಿಲ್ಲೆ ಬಾಲ್ಕಿ ಡಿಪೋ ಬಸ್ನಲ್ಲಿ ಚಿನ್ನಾಭರಣ ಮರೆತು ಹೋಗಿದ್ದ ಪ್ರಯಾಣಿಕರು. ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ 3 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳೆದುಕೊಂಡಿದ್ದ ಮೊಹಮ್ಮದ್. ಬಾಲ್ಕಿಯಿಂದ ಮಹಾರಾಷ್ಟ್ರದ ನಿಲಂಗಕ್ಕೆ ಹೊರಟಿದ್ದ ಬಸ್. ಬಾಲ್ಕಿ ನಿಲ್ದಾಣದಿಂದ ಪ್ರಯಾಣ ಬೆಳೆಸಿದ ಮೊಹಮ್ಮದ್ ಚಿನ್ನಾಭರಣ ಬಸ್ಸಿನಲ್ಲಿ ಮರೆತು ಹೋಗಿದ್ದಾರೆ. ಚಿನ್ನಾಭರಣ ನೆನಪಾದ ಬಳಿಕ ಗಾಬರಿಗೊಂಡು ಬಸ್ ನಿಲ್ದಾಣಕ್ಕೆ ವಾಪಸ್ ಆಗಿದ್ದಾರೆ. ನಿರ್ವಾಹಕ ಪ್ರಕಾಶ್ ಹತ್ತಿರ ಚಿನ್ನಾಭರಣ ಸೇಫ್ ಆಗಿರುವ ವಿಷಯ ಗೊತ್ತಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಬಳಿಕ ಮೊಹಮ್ಮದ್ಗೆ ಕಾಣೆಯಾದ ಚಿನ್ನಾಭರಣ ಮರಳಿ ಕೊಟ್ಟ ನಿರ್ವಾಹಕ ಪ್ರಕಾಶ್ ಪ್ರಾಮಾಣಿಕತೆಗೆ ಮೆಚ್ಚಿ ಮೊಹಮ್ಮದ್ ಅಜರ್ ಚಾಲಕ ನಿರ್ವಾಹಕ ಇಬ್ಬರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಜೆಕೆ ನ್ಯೂಸ್ ಕನ್ನಡ, ಬಾಲ್ಕಿ. ನಮ್ಮದು ಇನ್ಸ್ಪೆಕ್ಟರ್ ಮಾತಾಡಿ ಅವ್ರ ನಂಬರ್ ತಗೊಂಡು ಅವರಿಗೆ ಮಾತಾಡಿ ಅವ್ರ ನಂಬರ್ ಕೊಟ್ಟಾಗ ಆಗ ಅವರು ಆ ಬ್ಯಾಗನ್ನ ನಮ್ಮ ಕನ್ನಡ ಅವ್ರ ಬ್ಯಾಗ ಇದೆ ಸರ್, ಅದರಲ್ಲಿ ಎಲ್ಲ ಸಾಮಾನು ಇದೆ ಅಂತ ಹೇಳಿ ಅವರು ಪಾಪ ನಮ್ಮ ಘಟಕಕ್ಕೆ ತಂದು ಮುಂಜಾನೆ ನಮಗೆಲ್ಲ ಒಪ್ಪಿಸಿ ಅವರಿಗೆ ನಾವು ಕಳಿಸಿ ಅವರಿಗೆ ನಾವು ಇಂದು 3 ಲಕ್ಷ ಸುಮಾರು 3 ಲಕ್ಷ ಅಮೌಂಟ್ ಇದ್ದಂಥ ಒಂದು ಬಂಗಾರ ಮತ್ತು ಬೆಳ್ಳಿ ಅವರಿಗೆ ಹಿಂದಿರುಗಿಸಿದೆ. ಅದಕ್ಕೆ ನಮ್ಮ ಕನ್ನಡ ಅವರುಗಳಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಹಿಂದಿ ಕೂಡ ನಮ್ಮ ಒಬ್ಬ ಮಂಜುಲಿ ಅಂತ ಹೇಳಿ 2 ಸಲ ಪಾಪ ದುಡ್ಡು ಬಂಗಾರ ಕೊಟ್ಟು ಅವರಿಗೆ ನಮ್ಮ MD ಸಾಹೇಬರು ಅವರಿಗೆ MD ಸಾಹೇಬರಿಂದ ಸನ್ಮಾನ ಕೂಡ ನಮ್ಮ MD ಸಾಹೇಬ್ ಮಾಡಿದ್ರು. ಅದಕ್ಕೆ ನಮ್ಮ ಕನ್ನಡ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಸಂಸ್ಥೆ ಒಳ್ಳೆ ನಮ್ಮ ಕನ್ನಡವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಒಂದು ಕರ್ತವ್ಯದಲ್ಲಿ ಇದ್ದಂಥ ಎಲ್ಲ ಇಂಥ ಸಾಮಾನು ಬಿಟ್ಟು ಹೋದ ಸಾಮಾನುಗಳನ್ನು ಮರಳಿ ಎಲ್ಲರಿಗೂ ಒಪ್ಪಿಸುವಂಥ ಒಂದು ಕೆಲಸ ಮಾಡಿ ನಮ್ಮ ಸಂಸ್ಥೆಗೆ ಹೆಸರು ತರ್ತಾ ಇದ್ದಾರೆ ಅಂತ ಹೇಳಿ ನಾವು ಅವರಿಗೆ ಧನ್ಯವಾದಗಳು. अस्सलाम वालेकुम भाई, ये मेरा कुछ सामान था जो रेती बोली पे मिस हो गया था. मेरे बहन है बीदर से हैदराबाद आ रहे थे तो रेती बोली पे मिस हो गया था. ये यहाँ की टीम जो है अल्हम्दुलिल्लाह ये सामान मेरे को वापस कर चुकी है. इन तमाम लोगों का शुक्र अदा करता हूँ मैं. बहुत बहुत थैंक यू सो मच ऑल स्टाफ. इसमें देखिए 3 तोले सोना था और चांदी थी जो तकरीबन 35 से 40 तोले हो सकती है. और जो है मोबाइल फ़ोन का चार्जर है और उसको मेडिसिन्स वगैरह है और बच्चों के सूटर्स है. करीब 3 लाख रुपए का है जी. तकरीबन 2.5 से 3 लाख का सामान हो सकता है. तुम्हारा एड्रेस बोलो और तो बहन का एड्रेस बोलो. मेरे बहन का मकान है कमथाने में रहते. मेरा जो मकान है पहाड़ी शरीफ चंद्रायन गुट्टा हैदराबाद. बहुत बहुत थैंक यू सो मच ऑल स्टाफ यू. हमारा KSRTC के बारे में बोल रहा है, क्या है बताओ. बहुत अच्छा आपका मेंटेनेंस है, शुक्रिया उस मेंटेनेंस के लिए. किसी का हाथ लगे तो वापस देते थे, अभी दे उसके बारे में किसी का हाथ लगता तो नहीं बोल सकते थे कि वापस मिलता. सर की बहुत ज़्यादा इसमें हेल्प है कि सर ने ऑफ ड्यूटी होते हुए भी रिस्पांस दिया. और हमारे ड्राइवर साहब का और कंडक्टर साहब का भी बहुत बहुत शुक्रिया जो हमारे सामान को सही सलामत हम तक पहुँचाए वापस. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.